ಶಾಶ್ವತದ ಬಿಡುಗಡೆ ರಾಜ ಯೇಸು ರಿಮಾಕ ರಿಬಾಕ ರಿಷಿಯ ಲಮ ನಿಕ ರಿಬಾಕ ರಿಷಿಯ ಲಬ ಲಿಯ ಲಬ ಓ ರಿಬಾಕ ರಿಷಿಯ ಲಬ ದೊಡ್ಡ ಕಾರ್ಯ ಮಾಡುವ ನೀನು ಮಾಡು ಯೇಸಪ್ಪ. ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ. ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ, ಎಲ್ಲ ನಿನ್ನ ಕೃಪೆಗಾಗಿ ಸ್ತೋತ್ರ ಅಭಿಷೇಕ ನಾನು ಇವತ್ತು ನಿನ್ನ ಕೃಪೆ ಪರಿಶುದ್ಧಾತ್ಮನ ಕಾರ್ಯ ಮಾಡಿ ನಾವು ಬಿಟ್ಕೊಟ್ಟಾಗ ಬರ್ತದೆ. ಚಿತ್ತದಂತೆ ಉಪಯೋಗಿಸು, ನೀ ಚಿತ್ತದಂತೆ ಉಪಯೋಗಿಸು. ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧಾತ್ಮನೇ, ನನ್ನ ಪರಿಶುದ್ಧಾತ್ಮನೇ,
ಚಿಂತೆ ಚಿಂತೆ ಬೇಡ ಎಲ್ಲ ಚಿಂತೆ ಮಕ್ಕಳು ತೋರಿಸ್ಕೊಡು ಹಿಂದೆ ಹಾಕಿದ್ದೇವೆ ಅದನ್ನು ಸ್ಥಾನ ನಿಲ್ಲಿಸುತ್ತೆ ನಾಳೆ ಯಾಕೆ ಚಿಂತೆ ಇಲ್ಲಿ ಹೇಳ್ತಾ ಇದ್ದಾರೆ ಒಂದಿಬ್ರು 3 ಜನ ಹೆಂಗ್ ತಾಯಂದಿರು ನನ್ನ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತಾರೆ. ನನ್ನ ಮಕ್ಕಳ ಲೈಫ್ನ ಕಟ್ಟಪ್ಪ, ಸರಿ ಮಾಡಪ್ಪ, ನನ್ನ ಕುಟುಂಬನ ಸರಿ ಮಾಡಿ, ಏನಾದ್ರೂ ಮಾಡಿ ರಜ ನನಗೆ ಆಗ್ತಲ್ಲ, ನನಗೆ ನನ್ನ ಕುಟುಂಬನ ಸರಿ ಮಾಡಕ್ಕೆ ಆಗ್ತಲ್ಲ, ನನಗೆ ಸಹಾಯ ಮಾಡಿ, ನನಗೆ ಯಾಕಂದ್ರೆ ಸಹಾಯಕ ನೀವೇ ಅಲ್ವಪ್ಪ. ಏನಾದ್ರೂ ಒಂದು ಮಿರಾಕಲ್ ಮಾಡು, ಏನಾದ್ರೂ ಒಂದು ಮಿರಾಕಲ್ ಮಾಡು. ಅದ್ಭುತಗಳ ಮಾಡಿ ನನ್ನ ಜೀವಿತದಲ್ಲಿ ಎಲ್ಲರಿಗೂ ಅದ್ಭುತಗಳನ್ನ ಮಾಡ್ತಾ ಇದೆಯಾ, ನನಗೂ ಮಾಡಪ್ಪ, ನನಗೂ ಅದ್ಭುತ ಕಾರ್ಯಗಳ ಮಾಡು. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತೆ ಪ್ರಿಯರು, ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತೆ. ಮಿರಾಕಲ್ ರೀತಿಯಲ್ಲಿ ನಿಮ್ಮ ಕುಟುಂಬದ ಏನೋ ಕುಟುಂಬವಾಗಿ ಚೇಂಜ್ ಆಗುತ್ತೆ. ಚಿಂತನೆ ಮಾಡಬೇಡಿ ಯಾವ ವಿಷಯಕ್ಕೂ. ಎಸ್, ನೀವು ಕಾರ್ಯಗಳನ್ನ ನೋಡ್ತೀರಾ, ನೀವು ದೇವರ ಕಾರ್ಯಗಳನ್ನ ನೋಡ್ತೀರಾ ನೀವು. ನಿಮ್ಮ ಕಲಿತಲ್ಲಿ ಭಯಂಕರ ಅದ್ಭುತ ಚೇಂಜಸ್. Hallelujah. ಇವತ್ತು ನಿಮಗೆ ಕಠಿಣವಾಗಿ ಕಾಣಿಸ್ತಾ ಇದೆ, ಮತ್ತು ದೇವರು ಒಂದು ಸಾರಿ ಮಾತಾಡಿದ್ರು. ಅವರೊಂದಿಗೆ ಮಾತಾಡಿದಾಗ ಯಾವ ರೀತಿ ಫುಲ್ ಚೇಂಜ್. ದೇವರು ಆತನಿಗೆ ಅಸಾಧ್ಯ ಒಂದು ಲೇಸ. ನಿಮ್ಮ ಮಕ್ಕಳ ಚಿತ್ರದಲ್ಲಿ ಅದ್ಭುತಗಳಾಗುತ್ತೆ, ಕರ್ದವರು ನಿಮ್ಮ ಮಕ್ಕಳ ಚಿತ್ರ ಅದ್ಭುತ ಆಗುತ್ತೆ, ಮಿರಾಕಲ್ ಆಗುತ್ತೆ. ನಿಮಗೆ ಎಷ್ಟೋ ನೀವು ದೇವರ ಬೇಕಿಲ್ಲ, ಯಾವ್ದಾದ್ರು ಅಷ್ಟು ಸುಲಭವಾಗಿ ಚಿಂತೆ ಮಾಡಲ್ಲ, ಯಾವ್ದಾದ್ರು ಒಂದು ವಿಷಯ ಚಿಂತೆ ಬರ್ತಾನು. ಬಟ್ ದೇವರು ನಿಮ್ಮ ಚಿಂತೆ ದೂರ ಮಾಡ್ತಾರೆ. ಮಿರಾಕಲ್ ಆಗುತ್ತೆ, ಅದ್ಭುತ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ. ದೊಡ್ಡ ಮಿರಾಕಲ್ ನೋಡ್ತೀರ ನಿಮ್ಮ ಕುಟುಂಬದಲ್ಲಿ. ಮಗ, ಈ ಅನೇಕ ಜನರು ದೇವರನ್ನು ಹೇಳ್ತಾರೆ, ತಾಯಿ ತನ್ನ ಮಕ್ಕಳು ಹುಡುಕನ ಹೋಗ್ಲಿ ಅಪ್ಪ, ನನ್ನ ಮಗನಿಗೆ ಸಮಾಧಾನ ಕೊಡು, ಏನಾದ್ರು ಮಾಡಿ ಸರಿ ಮಾಡ್ಬಿಡಪ್ಪ. ನೀವು ನಂಬಿಕೆ ಇದೆ, ನಂಬಿಕೆ ಇದೆ ದೇವರ ವೇಳೆಯಲ್ಲಿ ನಾನು ದೇವರು ನಡೆಸ್ತಾರೆ. ನಿನ್ನ ಮಕ್ಕಳ ಮೇಲಿನ ಅಭಿಷೇಕ ಬರಲಿ ರಾಜ, ನಿನ್ನ ಅಭಿಷೇಕ ಒಂದು ಸೆಕೆಂಡ್ ಕ್ಲಿಯರ್. ಎಸ್, ಅಂದು ಇಸ್ರೇಲ್ ಮಧ್ಯದಲ್ಲಿ ಬಂದಾಗೆ ಬಾಪ ನೀವು ನಾವು ಕಲಿತಾ ಇದ್ವಿ. ಏಸಪ್ಪ ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಇಳಿದು ರಾಜ, ಇದು ಬಂದ್ಬಿಡಿ ಈ ಕ್ಷಣದಲ್ಲೇ ರಾಜ. ಬಾಪ ಏಸಪ್ಪ ಈ ಕ್ಷಣದಲ್ಲೇ ಕರ್ತರೆಪ್ಪ, ಯಾವ ರೀತಿ ಕೆಂಪು ಸಮುದ್ರ ವಿಭಾಗ ಮಾಡಿದ ರಾಜ, ವಿಭಾಗ ಆಗಲಿ ಕರ್ತರೆಪ್ಪ, ವಿಭಾಗ ಆಗಲಿ ಕರ್ತರೆಪ್ಪ. ಈ ಕಷ್ಟ ಈ ಮಕ್ಕಳ ಬಿಡೋಗಲೇ ಇರಿಸಿ ನಮ್ಮಲ್ಲಿ ಕರ್ತರೆಪ್ಪ, ನಿನ್ನ ಮಕ್ಕಳ ಚಿಂತೆ ಈ ಕ್ಷಣದಲ್ಲೇ ಬಿಡೋಗಲೇ ಇರಿಸಿ ನಮ್ಮಲ್ಲಿ ಕರ್ತರೆಪ್ಪ. ಅಲ್ಲಿ ಕೆಂಪು ಸಮುದ್ರ ವಿಭಾಗ ಮಾಡಿದಾಗೆ ಆ ಸಾಲ ದೂರ ಮಾಡ್ಬಿಡು, ದೂರ ಮಾಡ್ಬಿಡಿ ಈ ಕ್ಷಣದಲ್ಲೇ, ದೂರ ಮಾಡ್ಬಿಡಿ ಈ ಕ್ಷಣದಲ್ಲೇ. ನೀವು ಸೋತಲ್ಲಿ ಏನೇಳಿ ಹೋಲಿ ಸ್ಪೀಡಲ್ಲಿ ಬಂದು ಯಾವ ರೀತಿಯಲ್ಲಿ ವಿಭಾಗ ಆಯ್ತು ಅಂದ್ರೆ ದೇವರ ಕಾರ್ಯ ನಿಮಗೆ ಪ್ರಕಟ ಆಯ್ತು. ಎಸ್, ಸೂರಿ ಮಾಕ ರಿಬಾ ಶಿಯಾ ಲಬಾ ತಿಶಿಯಾ ಲಬಾ. ಎಸ್ ಅಪ್ಪ, ಅದೇ ಪವರ್, ಅದೇ ಶಕ್ತಿ ಕರ್ತನೆ ನಿನ್ನ ಮಕ್ಕಳನ್ನ ಕರ್ತನೆ. ಆ ಚಿಂತೆ ದೂರ ಆಗಲಿ ಮಕ್ಕಳನ್ನ ಕರ್ತನೆ ಸಪ್ಪ, ಇಮಿಡಿಯೇಟ್ ದೂರ ಆಗಲಿ ಚಿಂತೆ ಈ ಕ್ಷಣದಲ್ಲಿ ಕರ್ತನೆ ಸಪ್ಪ. ಎಸ್, ಸೂರಿ ಮಾಕ ರಿಬಾ ಬಾಕ ರಿಶಿಯಾ ಲಬಾ. ನಾವು ಸಾಲ ಕರ್ತನೆ ಸಪ್ಪ, ನಿನ್ನ ಮಕ್ಕಳನ್ನ ಬಿಟ್ಟು ಹೋಗಲಿ ಈ ಕ್ಷಣದಲ್ಲಪ್ಪ. ಆ ಬರ್ತನ ಹೋಗಲಿ ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ. ಎಸ್, ಸೂರಿ ಮಾಕ ರಿಬಾ ಬಾಕ ರಿಶಿಯಾ ಲಬಾ. ಎಲ್ಲ ದರಿದ್ರ ಹೋಗಲಿ ಈ ಕ್ಷಣದಲ್ಲಿ ಕರ್ತನೆ ಸಪ್ಪ. ನಿನ್ನ ಮಕ್ಕಳು ಸಮೃದ್ಧಿ ಆಗುದಾಗಲಿಪ್ಪ, ಸಮೃದ್ಧಿ ಆಗುದಾಗಲಿ ರಾಜ. ದೇ ಲಾಸ್ಟ್ ಕರ್ತನೆ ಸಪ್ಪ, ನಿನ್ನ ಮಕ್ಕಳಿಂದ ಒಂದೊಂದು ಸೆಕೆಂಡ್ ಮಿರಾಕಲ್, ಮಿರಾಕಲ್ ಅಪ್ಪ. ಏಳುವಾಗಿ ಹೇಳಿ ಅಪ್ಪ, ಏಳುವಾಗಿ ಹೇಳಿ ರಾಜ. ನಿನ್ನ ಮಕ್ಕಳು ಯಾವ ಮೇಲೂ ಕಡಿಮೆ ಇರಬಾರ್ದು, ಯಾವ ಮೇಲೂ ಕಡಿಮೆ ಇರಬಾರ್ದು ರಾಜ. ಎಸ್, ಸೂರಿ ಮಾಕ ರಿಬಾ ಬಾಕ ರಿಶಿಯಾ ಲಬಾ ರಿಯಾ ಲಬಾ ಉಂದಿಕ ರಿಬಾ ಬಾಕ ರಿಶಿಯಾ ಲಬಾ. ನಿನ್ನ ಮಕ್ಕಳೆಲ್ಲರೂ ಫೈರ್ ಆಗಿರಲಿದ್ದಾಗಲಿ ರಾಜ, ಫೈರ್ ಆಗಿರಲಿ ಸಪ್ಪ. ಅದು ಅಪೊಸ್ತಲರ ಮೇಲೆ ಬಂದ ಪವಿತ್ರಾತ್ಮ ಬೆಂಕಿ ಅಭಿಷೇಕ, ಆ ಅಭಿಷೇಕ ಬರಲಿ ರಾಜ. ಮಕ್ಕಳು ಒಬ್ಬೊಬ್ಬರ ಮೇಲೆ ಬರಲಿ, ಯಾರು ಮಿಸ್ ಆಗಬಾರ್ದು, ಯಾರು ಮಿಸ್ ಆಗಬಾರ್ದು ರಾಜ.
ಆ ಕ್ರಿಸ್ತನ ಲೇರಾಕ ಲೋಕಪತ್ರಿಕೆಪ್ಪ ಕ್ರಿಸ್ತನಲ್ಲಿ ಅಪ್ಪ ಮಹಿಮೆಯಲ್ಲಿ ಪಾಲುಗಾರರು ಆಗ್ಲಿ ಆಗ್ಲಿ ರಾಜ ಮಹಿಮೆಯಲ್ಲಿ ರಾಜ ಆ ಕ್ರಿಸ್ತನಿಗೆ ಪಾಲುಗಾರ ಆಗುವುದಾಗಲಿ ರಾಜ ಅಭಿಷೇಕದಲ್ಲಿ ಪಾಲುಗಾರ ಆಗುವುದಾಗಲಿ ರಾಜ ದೇವರು ನಿಮ್ಮನ್ನ ಹೋಲಿಸ್ಬಿಟ್ಟು ಹುಡ್ತಾ ಇದ್ರು. ಆ ನೋವು ಹಂಗೆ ಇನ್ನು ಹಂಗೆ ಕಣ್ಣು ಮನೆಗೆ ಹೋಗ್ತಾ ಇದೆ ನೋವು. ಹಂಗೆ ಹೋಗ್ತಾ ಇದೆ ಅದು. Hallelujah. ದಿನೇಶ್ ನಿಮ್ಮನ್ನ ದೇವ್ರು ಹುಡ್ತಾ ಇದ್ದಾರೆ ನೋಡಿ. ಆ ನಿಮ್ಮನ್ನ ಆ ನೋವುಗಳಿಂದ ಇರಲ್ಲ ನಿಮಗೆ ಯಾವ ನೋವುಗಳು ಶೇದರ್ ಒಂದು ಪಿನ್ ಡ್ರಾಪ್ ನೋವು ಇರಲ್ಲ ನಿಮಗೆ ಬಾಡಿ. ಆಮೆನ್. ಎಸ್ ಸೋರಿ ಮಾಕ ಮಹೇಶ್ ದೇವ್ರು ನಿಮ್ಮ ಶೇದರ್ ಹೊಸ ಬಲ ಕೊಡ್ತಾ ಇದ್ದಾರೆ. ಹೊಸ ಬಲ ಕೊಡ್ತಾ ಇದ್ದಾರೆ ನಿಮಗೆ ಇನ್ಮೇಲೆ. ಓಡಿದ್ರು ಗಣಿದ್ರು ನೀವು ಓಡಿದ್ರು ಗಣಿಯಲ್ಲ ನೀವು. ಎಸ್ ನಡೆದು ಗಣಿಯಲ್ಲ ನೀವು. ಎಸ್ ಸೋರಿ ಮಾಕ ಹೊಸ ಒಂದು ಹುಮ್ಮಸ್ಸು ಉತ್ಸಾಹ ನಿಮಗೆ ದೇವರು ಉತ್ಸಾಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೈ. ಎಸ್ ನಿಮ್ಮ ಮನೆಯಲ್ಲಿ ಮೇಘನ ಮತ್ತೆ ಮಹೇಶ್ ಮನೆಯಲ್ಲಿ ಒಂದು ಸ್ಪೆಷಲ್ ಸಂತೋಷ ಬಂದಿದೆ ಮನೆಯಲ್ಲಿ. Hallelujah. ಅದನ್ನ ಯಾವ ತಡೆಯಕ್ಕಾಗಲ್ಲ ನಿಮ್ಮ ಮನೆಯಲ್ಲಿ. ಯಾವುದು ತಡೆಯಕ್ಕಾಗಲ್ಲ. ದಿನ ನೋಡ್ಬೇಕಾದ್ರೆ ಆ ಸಂತೋಷ ನಿಮ್ಮಲ್ಲಿ ಹೆಚ್ಚುತ್ತಾನೆ ಇರುತ್ತೆ. ಈಗಾಗಲೇ ಪ್ರಾರಂಭ ಆಗಿದೆ. ಒಂದು ವೀಕ್ ಪ್ರಾರಂಭ ಆಗಿದೆ. ಸ್ತೋತ್ರ. ಜಾಸ್ತಿ ದಿನ ಅಲ್ಲ, ಒಂದು ವೀಕಿಂದ ಸ್ಟಾರ್ಟ್ ಆಗಿರೋದು. ದೇವರು ಒಂಥರ ಸ್ಪೆಷಲ್ ಅದು ಹೇಳಕ್ಕೆ ಆಗಲ್ಲ ಸಂತೋಷ ನಿಮ್ಮೊಳಗಡೆ. ಎಸ್ ಥ್ಯಾಂಕ್ ಯು ಜೀಸಸ್. ದೇವರು ಅದನ್ನೇ ಹೇಳ್ತಾರೆ, ಇನ್ನೂ ಹೆಚ್ಚಾಗುತ್ತೆ ನಿಮ್ಮ ಸಂತೋಷ. ಅಷ್ಟೇ ಅಲ್ಲ, ಆ ಪ್ರೀತಿ ಹೆಚ್ಚಾಗುತ್ತೆ ನಿಮ್ಮೊಳಗಡೆ. ಕ್ರಿಸ್ತನ ಪ್ರೀತಿ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಪ್ರೀತಿ ಇನ್ನೂ ಹೆಚ್ಚುತ್ತೆ ದೇವರು ಅದನ್ನೇ ಹೇಳ್ತಾ ಇದ್ದಾರೆ. ಅನೇಕ ಜನರು ನಿಮ್ಮ ಅಕ್ಕಪಕ್ಕ ನೋಡಿ ನಿಮ್ಗೆ ಆಶ್ಚರ್ಯ ಪಡ್ತಾರೆ, ಎಷ್ಟು ಖುಷಿಯಿಂದ ಇದ್ದಾರಪ್ಪ ಇವರೆಲ್ಲ, ಎಷ್ಟು ಸಂತೋಷವಾಗಿದ್ದಾರೆ ಇವರೆಲ್ಲ ಅಂತ ಹೇಳ್ಬಿಟ್ಟು. Yes. ಇನ್ಮೇಲೆ ನಿಮಗೆ ಯಾವ ರೀತಿ ಜಿಂಕೆ ತರ ಬಲ ಕೊಟ್ಟು ನೀವು ಓಡಿದ್ರೆ ಜಿಂಕೆ ತರ ಓಡ್ತಾನೆ ಇರ್ತೀರ ನೀವು ಇನ್ನು ಜಿಂಕೆ ತರ ನಿಮಗೆ ಸಾಗಲ್ಲ ಇನ್ಮೇಲೆಗೆ. ಸ್ತೋತ್ರ. Yes, Holy Maka, Rishiha Lava, Holy Maka, Rishiha Lava, Karia Lava. Special Raj. Yes, thank you. Yes. Lero bari karara maha shema mara. Leha shama mara kalamara. Labaru kalama shoro. Holy Spirit, yes. ಎಲ್ಲ ನೋವುಗಳು ವಿದೇಶ ನಿಮಗೆ ಕಾಡ್ತಾ ಇದೆ. ಅವಾಗ ಪೇಯ್ನು ಆ ನೋವುಗಳು ಶರೀರದಲ್ಲಿ ಬಿಟ್ಟು ಹೋಗ್ತಾ ಇದೆ ನೋಡಿ. ನೀವು ನಿಂದಿಗೂ ಪದೇ ಹೇಳ್ಬಿಡ, ನೋವು ಉಂಟಲ್ಲ ಮುಗಿತಿದ ಮೇಲೆ ಅದು ಮುಗಿತದು. ಎಸ್ ಥ್ಯಾಂಕ್ ಯು ಜೀಸಸ್. ದೇವರು ಅದನ್ನ ಕರೀತಾ ಇದ್ದಾರೆ. ದೇವರು ಮಹಿಮೆಯಲ್ಲಿ ಆ ಅಭಿಷೇಕ ಬಿಡು, ಬೇರೆ ಚಿಂತೆ ನೀನು, ಆ ಫ್ಯಾಮಿಲಿ ಚಿಂತನೆ ಬಿಡು ನೀನು. ಯಾಕೆ ಮಹಿಮೆ ತಗೊಳ್ತೀನಿ ನೀನು, ಯಾವ ವಿಷಯ ನೀನು. ದೇವರ ಆತ್ಮನ ಕಾರ್ಯಗಳು ಯಾರೇನೇ ಮಾತಾಡ್ಕೊಳ್ಳಿ, ನಿನ್ನ ನೋಡ್ಕೊಳ್ಳೋದು ದೇವರು. ನೋಡ್ಕೊಳ್ಳೋದು ದೇವರು. ಅದು ಕನ್ಫರ್ಮೇಶನ್ ಇನ್ನೊಳಗೆ ಇರಬೇಕದು. Yes, Holy Baka, Rishiha Lava. ದೇವರು ಯಾವ ಪರಿಸ್ಥಿತಿ ಬಿಡಿಸಿದ್ದಾರೆ ನಿನ್ನ. Yes. Thank you, Lord. Yes, Holy Baka, Rishiha Lava, Rishiha Lava. Nikari Baka, Rishiha Lava. Holy Baka, Rishiha Lava. Holy Baka. ಮಾಡದಿಂದನೇ ನೀನು ಬಿಡಿಸಿದ್ದೀವಿ. ಆಮೆನ್. ಜೀವನನೇ ಬೇಡ ಅಂತ ಒಂದು 2 ಸಾರಿ ನೀನು ಡಿಸೈಡ್ ಮಾಡಿದ್ದೀವಿ. ಯಾರಿಗೋಸ್ಕರ ಬದುಕಲಿ ಅಂತ ಹೇಳಿ ನೆನಪು ಮಾಡ್ಕೊ. ನೀನು ಉಳಿಸೋದು ದೇವರು. ನಾನು ಮನುಷ್ಯನಿಗೆ ಭಯ ಪಡೋದು ನೀನೆಂತವನು. ಅಕಡೆ ನಿನ್ನ ಉದ್ಧಾರ ಮಾಡ್ತದ್ದು ದೇವರು.
ನಿನ್ನ ಕೈ ಹಿಡಿದು ನಡೆಸೋದು ದೇವರು, ಮನುಷ್ಯ ಅಲ್ಲ. ಮನುಷ್ಯ ಅಲ್ಲ. ನಿನಗೆ ಪದೇ ಪದೇ ದೇವರು ಹೇಳ್ತಿದ್ರೆ ಮನುಷ್ಯರ ಮೇಲೆ ಭರವಸೆ ಇಡಬೇಡ. ನೀನು ಮನುಷ್ಯರ ಮೇಲೆ ಭರವಸೆ ಇಡಬೇಡ. ನಿನಗೆ ನೀವು ಒಂದು ನೆನ್ಪಿಡ್ಕೊ, ನೀವು ಮನುಷ್ಯರ ಮೇಲೆ ಭರವಸೆ ಇಡ್ತಾ ಇದೆಯಾ, ಅಲ್ಲಿಂದಲೇ ಅವರಿಂದಲೇ ನಿನಗೆ ಟಾರ್ಗೆಟ್ ಹಿಂಸೆ ಪ್ರಾರಂಭ ಆಗುತ್ತೆ ನಿನಗೆ. ಥ್ಯಾಂಕ್ ಯು ಹೋಲಿ ಜೀಸಸ್. ಇದೇನು ಹೇಳ್ಬೋದು, ನನ್ನ ಸರ್ವಸ್ವ ವಸ್ತುವೆಲ್ಲ ನೀನೇ ಅಪ್ಪ, ನೀನೇ ರಾಜ, ನೀನೇ ಅಪ್ಪ ನನಗೆ. ಥ್ಯಾಂಕ್ ಯು ವಂಡರ್ಫುಲ್. ಯಾವಾಗ ನನ್ನ ದೇವ್ ನೀನು ಅಂತ ಹೇಳ್ತೀಯ, ಅಲ್ಲಿ ಪೌಲರಿಗೆ ಸಿವಿ ನಿಂಗೆ ಒದೇ ಒಟ್ಟಿದ್ದಾರೆ. ಅವರಿಗೆ ಅವ್ರ ಪೈನ್ ಆಗಿದೆ, ಆವಾಗ ಅವ್ರ ಪೈನ್ ಅಂತ ಹೇಳ್ತಾ ಇಲ್ಲ. ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ರೀತಿ ನೀನು ಸ್ತುತಿ ವರ್ಷಿಪ್ಪ ಆರಾಧನೆ ಮಾಡ್ಬೇಕಾದ್ರೆ ಯಾವ ಮನುಷ್ಯ ಯಾರು ನಿನ್ನ ಟಾರ್ಗೆಟ್ ಮಾಡಕ್ಕೆ ಆಗಲ್ಲ. Yes, thank you. Thank you, Jesus. Holy Baba, Shiva Lava. Holy Baba, Shiva Lava. ದೊಡ್ಡ ಕಾರ್ಯಗಳು ರಾಜ. Thank you that ಎಲ್ಲ ನಿನ್ನ ಕೃಪೆಗಳು. ಶಮಮಾರಿ ಬರರ ಶೇವ ಬಾರ ಬಾರ ರವ ಶಮ ಬಾರ ಬಾರ ಹಲಂ ಕೃಪೆ ಕೃಪೆಯೇ ಯೇಸು ಅಪ್ಪ ಎಲ್ಲ ಒಂದು ನಿಮಿಷ ಕೂತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಳಿ. ಇವರು ಮಾತ್ರ ನಿಂತ್ಕೊಳ್ಳಿ, ಹೆಸರು ಕರೆದವ್ರು ಮಾತ್ರ ನಿಂತ್ಕೊಳ್ಳಿ. ಸ್ವಲ್ಪ ನನ್ನನ್ನು ಮುಟ್ಟಿ ನಾನು ಕೇಳ್ಕೊಂಡಕ್ಕೆ ಆ ಕ್ಷಣದಲ್ಲಿ ಶಬ್ದ ಮಾಡಬಾರ್ದು, ಕ್ಲೀನಾಗಿ ಕೇಳಿಸ್ಕೊಳ್ಳಿ.
ಹೋಗ್ತಾ ಇದೆ ಅಂತ ಜಠರದಲ್ಲಿ ನನಗೆ ತುಂಬ ನೋವು ಬರ್ತಾ ಇತ್ತು, ಅದು ಗುಣವಾಯಿತು. ಯೇಸು ನೋಡಿ, ಅದೇ ನೋವು ಅವ್ರಿಗೆ ತುಂಬ ಸೀರಿಯಸ್ ಆಗಿದ್ದವ್ರು ಲೈಫಲ್ಲಿ. ನೋಡಿ, ಈಗ ಅದು ಈಗಲೇ ಹೋಯ್ತದು, ಈಗ ನೋವು. ಸಾಕ್ಷಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟವ್ರು. ಎಷ್ಟೋ ವರ್ಷದ ಇತ್ತದು, ಅದು ಜೀವನೇ ಹೋಗಂಗಿತ್ತು. ಅವರು ಹೋಗಿ ಜೀವ ಬಂದಿರೋದು ಅವ್ರದ್ದು. ಓಕೆ. ಯೇಸು ನಮಗೆ ಜಯವಾಗಲಿ, ಹೆಸರಕ್ಕೆ ಜಯವಾಗಲಿ. ನಾನೊಂದು ಏಜೆನ್ಸಿ ಒಳಗಡೆ ಕೆಲಸ ಮಾಡ್ತಾಯಿದ್ದೆ. 6 ವರ್ಷ ಆಗಿದೆ, ತೆಗಿಬೇಕು ಅಂತ ಹೇಳಿದರು. ತೆಗೆದು 2 ತಿಂಗಳು ಮನೇಲಿ ಇರಬೇಕು, ಆಮೇಲೆ ರೀಜೈನಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರು. ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ಅಪ್ಪ 2 ತಿಂಗಳು ಮನೇಲಿ ಕೂರೋಕ್ಕಾಗಲ್ಲ, ಬೇರೆ ಕಡೆ ಕಸ್ಕೋಕ್ಕಾಗಲ್ಲ, ಏನಾದ್ರು ಮಾಡಿ ನೀನು ಬದಲಾವಣೆ ಆಗಲೇಬೇಕು ಅಂತ 4 ದಿನಕ್ಕೆ ಚೇಂಜ್ ಮಾಡಿ ಹೊಸ ID ನಂಬರ್ ಕೊಟ್ಟು ರೀಜೈನಿಂಗ್. ಆಮೇನ್, ಹಲ್ಲೆಲೂಯಾ. ಇವಾಗಿಂದ ಹೇಳಬೇಕು ಸಾಕ್ಷಿ. ಇವಾಗಿಂದ ಏನು ಬಂತು ಸಾಕ್ಷಿ? ಪ್ರವಾದನೆ ಪ್ರವಾದನೆಯಲ್ಲಿ ನಾನು ಮನಸ್ಸಿಗೆ ಅನ್ಕೊತಿದ್ದೆ, ನನ್ನ ಹೆಸರು ಇವತ್ತು ಬರ್ಬೋದು. ಯಾಕೆಂದರೆ ಬಹಳ ದಿವಸದಿಂದ ನಾನು ಸಾಕ್ಷಿ ಹೇಳ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಬಟ್ ಅವ್ರು ರೀಜೈನಿಂಗ್ ಮಾಡ್ಕೊಳ್ಳೋದು ಡೌಟ್ ಆಯಿತು. ಹಂಗಾಗಿ ನೋಡೋಣ, ನನ್ನ ದೇವ್ರು ನನ್ನ ಕೈ ಬಿಡಲ್ಲ, ನನ್ನ ಹೆಸರು ಇವತ್ತು ಬಂದೇ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇತ್ತು. ಹಂಗಾಗಿ ಪ್ರವಾದನೆ ಬಂತು. ದೇವ್ರು ಏನಂತ ಬಂತು? ಮನೆಯಲ್ಲಿ ಸಂತೋಷ ಇದೆ ಅಂತೇಳಿ ಪ್ರವಾದನೆ. ಆಮೇನ್. ಶಬ್ಬೀರ್, ಸೊಂಟ ನೋವೆಲ್ಲ ಇತ್ತು, ಇವಾಗೆಲ್ಲ ಬಿಡುಗಡೆ ಆಯಿತು. ಇವಾಗೇನು ಬಂತು ಪ್ರವಾದನೆ? ಒಂದು ಸ್ವಲ್ಪ ನೋವೆಲ್ಲ ಇತ್ತು, ಇವಾಗ ನನ್ನ ಅಕ್ಕ ಆಪ್ರೇಟ್ ಮಾಡುವಾಗ ಆಮೇನ್. ಸಾಕ್ಷಿಗಳು ಬೇಗ 10 ಸೆಕೆಂಡು. ಯೇಸು ನಮ್ಮಕ್ಕೆ ಸ್ತೋತ್ರವಾಗಲಿ, ಯೇಸು ರಕ್ತಕ್ಕೆ ಜಯವಾಗಲಿ. ಶೋಭಾ ಶಿಶು ಮುಖಾಂತರ ಏನೆಲ್ಲ ದೇವರು ಮಾತಾಡಿದ್ರು ಅದೆಲ್ಲ ನಿಜ. ಮತ್ತು ನನಗೆ ಅವಾಗವಾಗ ಸ್ವಲ್ಪ ಹೊಟ್ಟೆನೂ ಬರ್ತಿತ್ತು ಮತ್ತೆ ತುಂಬ. ಅದು ದೇವರ ಕೃಪೆಯಿಂದ ಇವತ್ತು ಏಸಪ್ಪ ಹೇಳಿದ ಆ ನೋವು ಮೇಲೆ ಇರೋದಿಲ್ಲ ಅಂತ. ಅದೇ ರೀತಿಯಾಗಿ ಸ್ವಲ್ಪ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮತ್ತು ಇನ್ನೂ ಹೆಚ್ಚಾಗಿ ದೇವರು ವಾಕ್ಯ ಮತ್ತು ಇದರಲ್ಲೆಲ್ಲ ನಡೆಸೋದಕ್ಕೆ ದೇವರಿಗೆ ಕೋಟಿ ಸ್ತೋತ್ರ. ಮತ್ತು ಏನು ನಮ್ಮ ಮನೆಯಲ್ಲಿ ಇದುವರೆಗೂ ಏನೆಲ್ಲ ಏಸಪ್ಪ ಆಶೀರ್ವಾದ ಮಾಡಿದ್ರು, ಪ್ರಾಫೆಸಿ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಏಸಪ್ಪ ನೆರವೇರಿಸ್ಕೊಟ್ಟಿದ್ದಾರೆ. ಇನ್ನೂ ಏನೆಲ್ಲ ಹೇಳಿದ್ರು ಅದನ್ನು ಕೂಡ ನೆರವೇರಿಸ್ಕೊಡ್ತಾರೆ. ಅದನ್ನು ನಾನು ನಂಬ್ತೇನೆ, ಅದನ್ನು ನಿರೀಕ್ಷಿಸ್ತೇನೆ. ಮತ್ತು ಏನಿದೆ ನಮ್ಮ ಮನೆಯಲ್ಲಿ, ಏನು ಜಾಬ್ ಇರ್ಬೋದು, ನನ್ನ ಹಸ್ಬೆಂಡ್ ಜಾಬ್ ಆಗಿರ್ಬೋದು, ನನ್ನ ಜಾಬ್ ಆಗಿರ್ಬೋದು, ಎಲ್ಲನೂ ಅದು ದೇವರ ಮಹಾಕೃಪೆಯಿಂದಲೇ ಸಿಕ್ಕಿದ್ದು. ಅದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಇರ್ತೀನಿ. ಆಮೇನ್. ಕಲ್ಲಂತ ಆಮೇನ್. ನೀವು ಉಪವಾಸ ಮಾಡ್ತಿದ್ದೀರ ನೀವು ಇವತ್ತಿಂದ? ಇನ್ಯಾರು ಸಾಕ್ಷಿ ಹೇಳೋರು ಇದ್ದೀರಾ? ಯಾರಿಗಾರು ಬಂತ? ಯಾರಿಗಾರು ವಾಕ್ಯ ಬಂತು? ಇನ್ಯಾರಾದರೂ ಸಾಕ್ಷಿ ಹೇಳೋರು? ಆಮೇನ್. ಎಲ್ಲ ಕೈಗಳ ಮೇಲೆ ಎಂಥ ಆಶ್ಚರ್ಯ ಪ್ರೇಮವಿದು ದೇವರಿಂದ ನಮಗೆ ದೊರೆಯುವುದು. ಎಂಥ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ದೊರೆಯುವುದು. ಹಲ್ಲೆಲೂಯಾ.